ನಮಸ್ಕಾರ ಸೀರಿಯಲ್ ಲವರ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡ ಸೀರಿಯಲ್ ಕತೆ. ಮುಂದಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗುತ್ತೆ ನೋಡೋಣ. ತಾಂಡವ್ ತುಂಬಾ ಫೀಲ್ ಮಾಡಿಕೊಂಡು ರೋಡ್ ಸೈಡ್ ಅಲಿತಾ ಇರಬೇಕಾದ್ರೆ ಭಾಗ್ಯನ ತುಂಬ ಮಿಸ್ ಮಾಡ್ಕೊಳ್ತಾನೆ. ಹಸಿವಾಗುತ್ತೆ, ಬಟ್ ಹಣ ಇರಲ್ಲ ಊಟ ಮಾಡೋಕ್ಕೆ. ರೋಡ್ ಸೈಡಲ್ಲಿ ಊಟ ಮಾಡೋರನ್ನು ನೋಡಿ ತುಂಬ ಫೀಲ್ ಆಗ್ತಾನೆ. ಅಲ್ಲಿ ರೋಡ್ ಸೈಡ್ ಊಟ ಮಾಡೋರು ಭಾಗ್ಯನ ಕೈತುತ್ತು ಸರ್ವಿಸ್ನ ಹೊಗಳ್ತಾ ಇರ್ತಾರೆ. ಭಾಗ್ಯ ಅವರ ಗಂಡ ತುಂಬಾ ಲಕ್ಕಿ, ಪುಣ್ಯ ಮಾಡಿರಬೇಕು, ಹೊಟ್ಟೆ ತುಂಬ ಊಟ ಮಾಡ್ಬೋದು ಅವನು ಅಂತ ಹೇಳ್ತಾ ಇರಬೇಕಾದ್ರೆ ತಾಂಡವ್ ಇನ್ನೂ ಬೇಜಾರಾಗ್ತಾನೆ. ಅಲ್ಲಿಂದ ಹೊರಟು ಹೋಗ್ತಾನೆ. ತಾಂಡವ್ ಅಲ್ಲಿಂದ ತನ್ನ ಮನೆ ಹತ್ರ ಬರ್ತಾನೆ. ತನ್ನ ಮನೇನ ಹೊರಗಡೆಯಿಂದ ನೋಡ್ತಾ ಇರಬೇಕಾದ್ರೆ ಅಕ್ಕಪಕ್ಕ ಮನೆಯವರು ಬಂದು, ತಾಂಡವ್ ಇಲ್ಲಿಂದ ಹೊರಟು ಬಿಡು, ಇಲ್ಲಾಂದರೆ ಕಾಮತ್ ಸರ್ಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಂದ ತಾಂಡವ್ ಹೊರಡ್ತಾನೆ. ರೋಡ್ ಸೈಡ್ ಕೂತ್ಕೊಂಡಿರಬೇಕಾದ್ರೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಏನು ನಿನ್ನ ಪ್ರಾಬ್ಲಮ್ ಅಂತ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ತಾಂಡವ್ ಶಾಕ್ ಆಗಿ ಅವರನ್ನು ನೋಡ್ತಾ ಇರಬೇಕಾದ್ರೆ ಆ ಅಪರಿಚಿತ ವ್ಯಕ್ತಿ ಹೇಳ್ತಾರೆ, ನಾನು ಡಬಲ್ ಗ್ರ್ಯಾಜುಯೇಟ್, ಕೋಟ್ಯಾಧಿಪತಿ, ನನ್ನದೇ ಓನ್ ಕಂಪನಿಯನ್ನು ಇಟ್ಕೊಂಡವನು ಅಂತ ಹೇಳ್ತಾರೆ. ಬೇಕಿದ್ದರೆ ನನ್ನ ಹೆಸರನ್ನು ಗೂಗಲಲ್ಲಿ ಟೈಪ್ ಮಾಡು, ವಿಕ್ರಾಂತ್ ಭಾರದ್ವಾಜ್ ಅಂತ ಹೇಳ್ತಾರೆ. ತಾಂಡವ್ ಗೂಗಲ್ ಸರ್ಚ್ ಮಾಡಬೇಕಾದ್ರೆ ಅವರ ಹೆಸರು ಸಿಗುತ್ತೆ. ಆಗ ತಾಂಡವ್ ಸರ್ ನೀವಾ ಅಂತ ತುಂಬ ಶಾಕ್ ಆಗಿ ಕೇಳ್ತಾನೆ. ಯಾಕೆ ಸರ್, ಏನಾಯಿತು ನಿಮಗೆ ಅಂತ ಕೇಳಬೇಕಾದ್ರೆ ಆ ಅಪರಿಚಿತ ವ್ಯಕ್ತಿ ತನ್ನ ಜೀವನದ ಕಥೆಗಳನ್ನು ಹೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಏನು ಮಾಡೋದು, ಕಟ್ಕೊಂಡಳನ್ನ ಬಿಟ್ಟು ಇನ್ನೊಬ್ಬಳನ್ನ ಜೊತೆ ಹೋದೆ, ಅದಕ್ಕೆ ಈ ಪಾಡು ನಂದು. ನನ್ನ ಹೆಂಡತಿ ಅನ್ನಪೂರ್ಣೇಶ್ವರಿ, ನಾನು ಊಟ ಮಾಡಿದೆ, ಅವಳು ಊಟ ಮಾಡ್ತಾ ಇರಲಿಲ್ಲ, ಅವಳಿಗೆ ಮೋಸ ಮಾಡಿಬಿಟ್ಟೆ, ಅವಳ ಕಣ್ಣೀರು ನನಗೆ ತಟ್ತಾ ಇದೆ ಅಂತ ಹೇಳ್ತಾರೆ. ಚಿನ್ನದಂಥ ಕುಟುಂಬ, ಜೇನುಗೂಡಿನಂತಹ ಸಂಸಾರ, ತಂದೆ ತಾಯಿ, ಸುಂದರವಾದ ಹೆಂಡತಿ, ಇಬ್ಬರು ಮಕ್ಕಳು, ಗಂಡು ಒಂದು ಹೆಣ್ಣು ಅಂತ ಹೇಳ್ತಾರೆ. ಅವರಿಗೆಲ್ಲ ಮೋಸ ಮಾಡಿ ಪ್ರೀತಿಯ ಮಾಯೆಯಲ್ಲಿ ಬಿದ್ದೆ. ಅದು ಪ್ರೀತಿಯಲ್ಲ, ಅದು ಮಾಯೆಯಾಗಿತ್ತು. ಪ್ರೀತಿಯ ಬೆಲೆ ಗೊತ್ತಾದ ನಂತರ ಪ್ರೀತಿ ಹಿಂದೆ ಹೋದೆ, ಆದರೆ ಪ್ರೀತಿ ಸಿಕ್ಕಿಲ್ಲ, ಅದೇ ನನ್ನ ಕರ್ಮ. ಆ ಥರ ಹೇಳಬೇಕಾದ್ರೆ ತಾಂಡವ್ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಆಗ ಅವರು ಏನಾಯ್ತಪ್ಪ, ಯಾಕೆ ಅಳ್ತಾ ಇದ್ದೀಯಾ ಅಂತ ಕೇಳಬೇಕಾದ್ರೆ ತನ್ನ ಜೀವನದ ಎಲ್ಲ ಕಥೆಯನ್ನು ತಾಂಡವ್ ಆ ವ್ಯಕ್ತಿ ಹತ್ರ ಹೇಳ್ತಾನೆ. ಭಾಗ್ಯಳನ್ನು ನನ್ನ ಹೆಂಡತಿ ದೇವತೆ, ಅವಳ ಮೇಲೆ ಕೇಸ್ ಹಾಕಿ ನನ್ನ ಸ್ವಂತ ಹೆಂಡತಿನ ಜೈಲಿಗೆ ಕಳಿಸಿದೆ, ಮಕ್ಕಳ ಬಗ್ಗೆ ಯೋಚನೆ ಮಾಡಿದೆ, ಅವಳನ್ನು ಬೀದಿಗೆ ತರಬೇಕಂತ ಅನಿಸ್ಕೊಂಡೆ, ಆದರೆ ಈಗ ನಾನು ಬೀದಿಗೆ ಬಂದಿದ್ದೇನೆ, ಯಾವತ್ತೂ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾನೆ. ಇಲ್ಲಿ ಭಾಗ್ಯ ಆದಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲಿ ಆದಿ ಕೂಡ ಭಾಗ್ಯನ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾನೆ. ಇಬ್ಬರು ಡೈರಿಯಲ್ಲಿ ತಮ್ಮ ತಮ್ಮ ಮನಸ್ಸಿನ ಭಾವನೆಗಳನ್ನು ಬರಿತಾ ಹೋಗ್ತಾರೆ. ಆದಿ ತನ್ನ ಡೈರಿಯಲ್ಲಿ ಈ ಥರ ಬರಿತಾನೆ, ಭಾಗ್ಯ ನನ್ನನ್ನು ಕ್ಷಮಿಸಿಬಿಡು, ನಾನು ಹೊರಟು ಹೋಗ್ತಾ ಇದ್ದೇನೆ, ಇನ್ನು ಯಾವತ್ತೂ ನಿಮಗೆ ಸಿಗಲ್ಲ ಅಂತ ಹೇಳ್ತಾನೆ. ಇಲ್ಲಿ ಭಾಗ್ಯ ತನ್ನ ಪತ್ರದಲ್ಲಿ ಬರಿತಾಳೆ, ಭಾಗ್ಯ ಎರಡು ಅವಕಾಶನ ನಾನು ನಿಮ್ಗೆ ಕೊಡಲ್ಲ, ನಿಮ್ಮನ್ನು ಬಿಟ್ಕೊಡಲ್ಲ ಅಂತ ಬರಿತಾಳೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ.